ಕರ್ನಾಟಕದ ಜನರಿಗೆ ಒಬ್ಬ ಚಿರಪರಿಚಿತ ನಟ ಆಗಬೇಕು ಅನ್ನುವಂತಹ ಆಲೋಚನೆಗಳ ಜೊತೆಗೆ ಬರೋಬ್ಬರಿ 14 ವರ್ಷ ಗಾಂಧಿನಗರದಲ್ಲಿ ಕನಸ್ಕೊಂಡಿದ್ದಂತಹ ವಿನಯ್ ಅವರಿಗೆ ಒಂದು ಬಿಗ್ ಬಾಸ್ ನಂತರ ಒಂದು ದೊಡ್ಡ ಚೇಂಜ್ ಅವ್ರು ಸಿಕ್ಕಿರ್ತಕ್ಕಂಥದ್ದು. ಸೊ ಅದೆಲ್ಲದರ ಜೊತೆಗೆ ಡೆವಿಲ್ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ವಿನಯ್ ನಮ್ಮ ಜೊತೆ ಇದ್ದಾರೆ. ತುಂಬ ಅವ್ರ ಲೈಫಲ್ಲಿ ಆಗಿರ್ತಕ್ಕಂಥ ಚೇಂಜಸ್ಸು ಚಾಲೆಂಜಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಜೊತೆಗೆ ಫಸ್ಟ್ ಇವತ್ತೇನಂತಂದರೆ ಇಡೀ ತಮ್ಮ ಸ್ನೇಹಿತರನ್ನ ಮತ್ತೆ ಭೇಟಿಯಾಗಿದ್ದಾರೆ. ವಿನಯ್ ಹೇಗಿದ್ದೀರಾ? ಜೊತೆಗೆ ನಿಮ್ಮ ಬಳಗದನ್ನು ಮತ್ತೆ ಇವತ್ತು ಮೈಕಲ್ ರೆಸ್ಟೋರೆಂಟಲ್ಲಿ ಭೇಟಿ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡಿದರೆ, ಮೈಕಲ್ ಭೇಟಿ ಮಾಡಿದ್ರೆ ಹೇಗಿತ್ತು, ಹೇಗಾಗ್ತಿದೆ ಅಂತ ಜೀವನ? ಕಾರ್ತಿಕ್ ನಾವೆಲ್ಲ ಸಿಗ್ತಾನೆ ಇರ್ತೀವಿ, ಮನೆ ಹತ್ರನೇ ಇರೋದು. ಮೈಕಲ್ ಈ ಕಡೆ ಅಂದರೆ ಒಂದು ದೇಶನೇ ದಾಟ್ಕೊಂಡ್ಬರ್ಬೇಕು ನಾವು HSR ಬರಬೇಕು ಅಂದರೆ. ಸೊ ತುಂಬ ದಿನ ಆಗಿತ್ತು, ಲಾಸ್ಟ್ ವರ್ಕೌಟ್ ಮಾಡಿದ್ವಿ ಜೊತೆಯಲ್ಲಿ. ಇವತ್ತು ಅವ್ರದ್ದೊಂದು ಬರ್ಗರ್ ಶಾಪ್ ಓಪನ್ ಮಾಡ್ತಿದ್ದಾರೆ. ಓಕೆನಾ? ಅವ್ರದ್ದೊಂದು ಬರ್ಗರ್ ಶಾಪ್ ಓಪನ್ ಮಾಡಿದ್ದಾರೆ. ಸೊ ಅದಕ್ಕೇ ಕರೆದಿದ್ರು. ಇನ್ಫ್ಯಾಕ್ಟ್ ಸೇಮ್ ಬರ್ಗರ್ ಶಾಪ್ ನಾವು RR ನಗರ್ನಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬಂದು ಟೇಸ್ಟ್ ಮಾಡಿಕೊಂಡು ನಿಮಗೆಲ್ಲ ತಿನ್ನಿಸಿ ಹೇಗಿದೆ ರುಚಿ ನಿಮ್ಮ ಹತ್ರ ಕೇಳಿಕೊಂಡು ಮುಂದುವರ್ಸೋಣ ಅಂತ. ವಿನಯ್, ಸಹಜವಾಗಿ ನೀವು ಒಂದಿಷ್ಟು ಮಾತನಾಡ್ತಾ ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ಒಂದು ಜನಪ್ರಿಯತೆ ಪಡೆಯೋಕ್ಕೆ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬರೋಬ್ಬರಿ 14 ವರ್ಷ ಸ್ಟ್ರಗಲ್ ಮಾಡಿದ್ದೀನಿ ಸರ್. ಬಟ್ ಈಗ ಒಂದು ಜನರು ನನ್ನನ್ನು ನೋಡುವಂಥ ದೃಷ್ಟಿ ಆಗಿರ್ಬೋದು, ಪರಿಚಯಿಸ್ತಾ ಇರ್ತಕ್ಕಂಥ ರೀತಿ ಆಗಿರ್ಬೋದು, ಚೇಂಜ್ ಆಗಿದೆ ಅನ್ನೋಂಥದ್ದು. ಏನು ಚೇಂಜ್ ಆಯಿತು ಬಿಗ್ ಬಾಸ್ ನಂತರ? ಏನು ಚಾಲೆಂಜಸ್ ಇದೆ ಈಗ ಅನ್ನುವಂಥದ್ದು? ಬಿಗ್ ಬಾಸ್ ಮುಂಚೆ ನಾನೊಬ್ಬ ನಟ, ಆ್ಯಕ್ಟರ್ ಅಷ್ಟೇ. ಪರ್ಸ್ನಲಿ ಹೇಗಿದ್ದೆ, ನನ್ನ ಬ್ಯಾಕ್ಗ್ರೌಂಡ್ ಏನಿತ್ತು ಅಥವಾ ನನ್ನ ಲೈಫ್ ಜರ್ನಿ ಏನಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಿಗ್ ಬಾಸಿಗೆ ಬಂದಮೇಲೆ ನಾನು ಹೇಗೆ ನನ್ನ ಒಂದು ನಂತನ ಏನು ಅನ್ನೋದು ಜನರಿಗೆ ಪರಿಚಯ ಆಯಿತು. ಕೆಲವ್ರಿಗೆ ಕಷ್ಟ ಆಯಿತು, ಇನ್ನು ಕೆಲವ್ರಿಗೆ ಇಷ್ಟ ಆಯಿತು. ಸೊ ಈಗ ಹೇಗೆ ಅಂದರೆ ಪ್ರತಿಯೊಬ್ಬರೂ ಬಾಯ್ ನೆಕ್ಸ್ಟ್ ಡೋರ್ ಅಂತಾರಲ್ಲ, ಅವ್ರ ಮನೆ ಪಕ್ಕದ ಮನೆಯವ್ರನ್ನ ಹೇಗೆ ಮಾತಾಡಿಸ್ತಾರೋ ಅದೇ ರೀತಿ ಮಾತಾಡಿಸ್ತಾರೆ. ಅವ್ರ ಮನೆಯವ್ರ ಥರ ಮಾತಾಡಿಸ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಅಂದರೆ ಬಿಗ್ ಬಾಸ್ ಮುಗಿದಿದ ತಕ್ಷಣ ಒಂದು ಜನರು ಅಷ್ಟು ಪ್ರೀತಿ ಕೊಡ್ತಾರೋ ನನಗೆ ಇಟ್ಸ್ ಓವರ್ವೆಲ್ಮಿಂಗ್.